ಯತ್ನಾಳಾಗ್ಲಿ, ಸೋಮಣ್ಣ ಆಗ್ಲಿ, ಈ ರೀತಿ ಅರವಿಂದ್ ಬೆಲ್ಲತ್ ಆಗ್ಲಿ, ಈ ರೀತಿ ಒಂದು 3-4 ಜನ ನಿಜಕ್ಕೂ ನೀವು ಹೇಳಿದಾಗೆ ಸ್ವಲ್ಪ ಅವ್ರ ಅಸಮಾಧಾನ ಇದೆ ಅಂತ ಬಹಿರಂಗವಾಗಿ ಅವ್ರು ಹೇಳಿದ್ದಾರೆ. ಈ ತರ ಏನು ನಾನು ಕೂಡ ಮುಚ್ಚುಮರೆ ಮಾಡಲ್ಲ. ಇಲ್ಲ 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 ಅವ್ರದ್ದೇನು ಅಸಮಾಧಾನ ಇಲ್ಲ, ಈ ರೀತಿ ಸುಳ್ಳೇನು ನಾನು ಹೇಳಕ್ಕೆ ಇಷ್ಟಪಡಲ್ಲ. ನೀವೇನು ಗಮನಿಸಿದಿರಿ ಅದು ಹೌದು, ಇನ್ನು ನಿನ್ನೆ ತನಕ ಇತ್ತು. ನನಗನ್ಸತ್ತೆ ನನ್ನ ಇಬ್ಬರು ರಾಷ್ಟ್ರೀಯ ನಾಯಕರು ಅವರಿಗೆ ಹೇಳಿರೋಂಥ ಮಾತುಗಳು, ವಿಜೇಂದ್ರ ಅವ್ರು ಹೇಳಿದ ಮಾತು ಮತ್ತು ಅವರು ಹೊರಗಡೆ ಬಂದು ಹೇಳಿರೋಂಥ ಮಾತನ್ನು ಗಮನಿಸಿದಾಗ ಎಲ್ಲರನ್ನೂ ಒಟ್ಟಾಗಿ ನಾನು ತಗೊಂಡು ಹೋಗ್ತೀನಿ ಅಂತ ಅವ್ರ ಮಾತೇನು ಹೇಳಿದ್ದಾರೆ ಯಾರು ವಿಜೇಂದ್ರ ಅವರು, ಇದು ಕೇಂದ್ರ ನಾಯಕರು ಕೊಟ್ಟಂಥ ಒಂದು ಸೂಚನೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಆ ದಿಕ್ಕಿನಲ್ಲಿ ಬರೋಂಥ ದಿನ ಯಾವುದೇ ವ್ಯಕ್ತಿ, ಈಗ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಬಗ್ಗೆ ಯಾರಿಗೂ ಗೊಂದಲ ಇಲ್ಲ. ಸಣ್ಣ ಪುಟ್ಟ ಅಸಮಾಧಾನಗಳು ಇತ್ತು, ಮತ್ತೆ ಎರಡೆರಡು ಗುಂಪು ಅಲ್ಲ, ಒಂದು 3-4 ಜನಕ್ಕೆ ಅದನ್ನು ಸರಿ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ 28 ಸ್ಥಾನ ಗೆಲ್ಲೋದಕ್ಕೆ ಏನೇನು ಬೇಕು ಎಲ್ಲ ಮಾಡ್ತೀವಿ. ರಾಜ್ಯದ ಕೊಡುಗೆ, ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿ 28ಕ್ಕೆ 25 ಸ್ಥಾನ ಕೊಟ್ಟಿದ್ವಿ. ಇದೇ ಪರಿಸ್ಥಿತಿ ಇದು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿನೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ರು, ಕಾಂಗ್ರೆಸ್ ಸರ್ಕಾರವೇ ಇತ್ತು, ಆದರೂ ಕೂಡ 25 ಸ್ಥಾನ ತಗೊಂಡಿದ್ವಿ ನಾವು. ಈಗಲೂ ಕಾಂಗ್ರೆಸ್ ಸರ್ಕಾರ ಇದೆ, ಅದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನು ಡಿ ಕೆ ಶಿವಕುಮಾರ್ ಬೇರೆ ಜೊತೆ ಸೇರ್ಕೊಂಡಿದ್ದಾರೆ, ಪ್ರಿಯಾಂಕಾ ಖರ್ಗೆ ಇಂಥವರೆಲ್ಲ ಸೇರ್ಕೊಂಡಿದ್ದಾರೆ. ಬಹಳ ಸಂತೋಷ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ, ಬಿಜೆಪಿಯವರು ಎಲ್ಲರೂ ಕೂಡ ಒಟ್ಟಾಗಿ, ಆ 3-4 ಜನ ನಮ್ಮ ನಾಯಕರೇ, ಅವರೇನು ಬೇರೆಯವರಲ್ಲ. ಯತ್ನಾಳ್ ಆಗಲಿ, ಅದು ಸೋಮಣ್ಣ ಆಗಲಿ, ಯಾವುದೇ ಕಾರಣಕ್ಕೂ ಕೂಡ ಅವರು ಪಕ್ಷದ ವಿರುದ್ಧವಾಗಿ ಒಂದು ಆಡಿಲ್ಲ. ಆದರೆ ಕೆಲವು ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ ಅನ್ನೋದು ಹೇಳ್ಕೊಂಡಿದ್ದಾರೆ. ಅದು ಸಮಾಧಾನ ಆಗುತ್ತೆ. ಒಟ್ಟಾಗಿ ಸೇರಿಕೊಂಡು ಬಿಜೆಪಿ ಜೊತೆ JDSನೂ ಸೇರಿಸ್ಕೊಂಡು ರಾಜ್ಯದಲ್ಲಿ ಕಳೆದ ಬಾರಿ 25 ಸೀಟ್ ಗೆದ್ದಿದ್ದೇವೆ, ಈ ಬಾರಿ 28 ಸೀಟನ್ನ ಖಂಡಿತ ನಾವು ಗೆಲ್ತೇವೆ. ಈ ವಿಶ್ವಾಸ ನನಗಂತೂ ಬಂದಿದೆ. ಯತ್ನಾಳಾಗ್ಲಿ, ಸೋಮಣ್ಣ ಆಗಲಿ, ಈ ರೀತಿ ಅರವಿಂದ್ ಬೆಲ್ಲತ್ ಆಗಲಿ, ಈ ರೀತಿ ಒಂದು 3-4 ಜನ ನಿಜಕ್ಕೂ ನೀವು ಹೇಳಿದಾಗೆ ಸ್ವಲ್ಪ ಅವ್ರ ಅಸಮಾಧಾನ ಇದೆ ಅಂತ ಬಹಿರಂಗವಾಗಿ ಅವ್ರು ಹೇಳಿದ್ದಾರೆ. ಈ ತರ ಏನು ನಾನು ಕೂಡ ಮುಚ್ಚುಮರೆ ಮಾಡಲ್ಲ. ಇಲ್ಲ 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 ಅವ್ರದ್ದೇನು ಅಸಮಾಧಾನ ಇಲ್ಲ, ಈ ರೀತಿ ಸುಳ್ಳೇನು ನಾನು ಹೇಳಕ್ಕೆ ಇಷ್ಟಪಡಲ್ಲ. ನೀವೇನು ಗಮನಿಸಿದಿರಿ ಅದು ಹೌದು, ಇನ್ನು ನಿನ್ನೆ ತನಕ ಇತ್ತು. ನನಗನ್ಸತ್ತೆ ನನ್ನ ಇಬ್ಬರು ರಾಷ್ಟ್ರೀಯ ನಾಯಕರು ಅವರಿಗೆ ಹೇಳಿರೋಂಥ ಮಾತುಗಳು, ವಿಜೇಂದ್ರ ಅವ್ರು ಹೇಳಿದ ಮಾತು ಮತ್ತು ಅವರು ಹೊರಗಡೆ ಬಂದು ಹೇಳಿರೋಂಥ ಮಾತನ್ನು ಗಮನಿಸಿದಾಗ ಎಲ್ಲರನ್ನೂ ಒಟ್ಟಾಗಿ ನಾನು ತಗೊಂಡು ಹೋಗ್ತೀನಿ ಅಂತ ಅವ್ರ ಮಾತೇನು ಹೇಳಿದ್ದಾರೆ ಯಾರು ವಿಜೇಂದ್ರ ಅವರು, ಇದು ಕೇಂದ್ರ ನಾಯಕರು ಕೊಟ್ಟಂಥ ಒಂದು ಸೂಚನೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಆ ದಿಕ್ಕಿನಲ್ಲಿ ಬರೋಂಥ ದಿನ ಯಾವುದೇ ವ್ಯಕ್ತಿ, ಈಗ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಬಗ್ಗೆ ಯಾರಿಗೂ ಗೊಂದಲ ಇಲ್ಲ. ಸಣ್ಣ ಪುಟ್ಟ ಅಸಮಾಧಾನಗಳು ಇತ್ತು, ಮತ್ತೆ ಎರಡೆರಡು ಗುಂಪು ಅಲ್ಲ, ಒಂದು 3-4 ಜನಕ್ಕೆ ಅದನ್ನು ಸರಿ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ 28 ಸ್ಥಾನ ಗೆಲ್ಲೋದಕ್ಕೆ ಏನೇನು ಬೇಕು ಎಲ್ಲ ಮಾಡ್ತೀವಿ. ರಾಜ್ಯದ ಕೊಡುಗೆ, ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿ 28ಕ್ಕೆ 25 ಸ್ಥಾನ ಕೊಟ್ಟಿದ್ವಿ. ಇದೇ ಪರಿಸ್ಥಿತಿ ಇದು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿನೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ರು, ಕಾಂಗ್ರೆಸ್ ಸರ್ಕಾರವೇ ಇತ್ತು, ಆದರೂ ಕೂಡ 25 ಸ್ಥಾನ ತಗೊಂಡಿದ್ವಿ ನಾವು. ಈಗಲೂ ಕಾಂಗ್ರೆಸ್ ಸರ್ಕಾರ ಇದೆ, ಅದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನು ಡಿ ಕೆ ಶಿವಕುಮಾರ್ ಬೇರೆ ಜೊತೆ ಸೇರ್ಕೊಂಡಿದ್ದಾರೆ, ಪ್ರಿಯಾಂಕಾ ಖರ್ಗೆ ಇಂಥವರೆಲ್ಲ ಸೇರ್ಕೊಂಡಿದ್ದಾರೆ. ಬಹಳ ಸಂತೋಷ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ, ಬಿಜೆಪಿಯವರು ಎಲ್ಲರೂ ಕೂಡ ಒಟ್ಟಾಗಿ, ಆ 3-4 ಜನ ನಮ್ಮ ನಾಯಕರೇ, ಅವರೇನು ಬೇರೆಯವರಲ್ಲ. ಯತ್ನಾಳ್ ಆಗಲಿ, ಅದು ಸೋಮಣ್ಣ ಆಗಲಿ, ಯಾವುದೇ ಕಾರಣಕ್ಕೂ ಕೂಡ ಅವರು ಪಕ್ಷದ ವಿರುದ್ಧವಾಗಿ ಒಂದು ಆಡಿಲ್ಲ. ಆದರೆ ಕೆಲವು ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ ಅನ್ನೋದು ಹೇಳ್ಕೊಂಡಿದ್ದಾರೆ. ಅದು ಸಮಾಧಾನ ಆಗುತ್ತೆ. ಒಟ್ಟಾಗಿ ಸೇರಿಕೊಂಡು ಬಿಜೆಪಿ ಜೊತೆ JDSನೂ ಸೇರಿಸ್ಕೊಂಡು ರಾಜ್ಯದಲ್ಲಿ ಕಳೆದ ಬಾರಿ 25 ಸೀಟ್ ಗೆದ್ದಿದ್ದೇವೆ, ಈ ಬಾರಿ 28 ಸೀಟನ್ನ ಖಂಡಿತ ನಾವು ಗೆಲ್ತೇವೆ. ಈ ವಿಶ್ವಾಸ ನನಗಂತೂ ಬಂದಿದೆ. ಯತ್ನಾಳಾಗ್ಲಿ, ಸೋಮಣ್ಣ ಆಗಲಿ, ಈ ರೀತಿ ಅರವಿಂದ್ ಬೆಲ್ಲತ್ ಆಗಲಿ, ಈ ರೀತಿ ಒಂದು 3-4 ಜನ ನಿಜಕ್ಕೂ ನೀವು ಹೇಳಿದಾಗೆ ಸ್ವಲ್ಪ ಅವ್ರ ಅಸಮಾಧಾನ ಇದೆ ಅಂತ ಬಹಿರಂಗವಾಗಿ ಅವ್ರು ಹೇಳಿದ್ದಾರೆ. ಈ ತರ ಏನು ನಾನು ಕೂಡ ಮುಚ್ಚುಮರೆ ಮಾಡಲ್ಲ. ಇಲ್ಲ 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 ಅವ್ರದ್ದೇನು ಅಸಮಾಧಾನ ಇಲ್ಲ, ಈ ರೀತಿ ಸುಳ್ಳೇನು ನಾನು ಹೇಳಕ್ಕೆ ಇಷ್ಟಪಡಲ್ಲ. ನೀವೇನು ಗಮನಿಸಿದಿರಿ ಅದು ಹೌದು, ಇನ್ನು ನಿನ್ನೆ ತನಕ ಇತ್ತು. ನನಗನ್ಸತ್ತೆ ನನ್ನ ಇಬ್ಬರು ರಾಷ್ಟ್ರೀಯ ನಾಯಕರು ಅವರಿಗೆ ಹೇಳಿರೋಂಥ ಮಾತುಗಳು, ವಿಜೇಂದ್ರ ಅವ್ರು ಹೇಳಿದ ಮಾತು ಮತ್ತು ಅವರು ಹೊರಗಡೆ ಬಂದು ಹೇಳಿರೋಂಥ ಮಾತನ್ನು ಗಮನಿಸಿದಾಗ ಎಲ್ಲರನ್ನೂ ಒಟ್ಟಾಗಿ ನಾನು ತಗೊಂಡು ಹೋಗ್ತೀನಿ ಅಂತ ಅವ್ರ ಮಾತೇನು ಹೇಳಿದ್ದಾರೆ ಯಾರು ವಿಜೇಂದ್ರ ಅವರು, ಇದು ಕೇಂದ್ರ ನಾಯಕರು ಕೊಟ್ಟಂಥ ಒಂದು ಸೂಚನೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಆ ದಿಕ್ಕಿನಲ್ಲಿ ಬರೋಂಥ ದಿನ ಯಾವುದೇ ವ್ಯಕ್ತಿ, ಈಗ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಬಗ್ಗೆ ಯಾರಿಗೂ ಗೊಂದಲ ಇಲ್ಲ. ಸಣ್ಣ ಪುಟ್ಟ ಅಸಮಾಧಾನಗಳು ಇತ್ತು, ಮತ್ತೆ ಎರಡೆರಡು ಗುಂಪು ಅಲ್ಲ, ಒಂದು 3-4 ಜನಕ್ಕೆ ಅದನ್ನು ಸರಿ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ 28 ಸ್ಥಾನ ಗೆಲ್ಲೋದಕ್ಕೆ ಏನೇನು ಬೇಕು ಎಲ್ಲ ಮಾಡ್ತೀವಿ. ರಾಜ್ಯದ ಕೊಡುಗೆ, ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿ 28ಕ್ಕೆ 25 ಸ್ಥಾನ ಕೊಟ್ಟಿದ್ವಿ. ಇದೇ ಪರಿಸ್ಥಿತಿ ಇದು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿನೂ ಕೂಡ
ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ರು, ಕಾಂಗ್ರೆಸ್ ಸರ್ಕಾರವೇ ಇತ್ತು, ಆದರೂ ಕೂಡ 25 ಸ್ಥಾನ ತಗೊಂಡಿದ್ವಿ ನಾವು. ಈಗಲೂ ಕಾಂಗ್ರೆಸ್ ಸರ್ಕಾರ ಇದೆ, ಅದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಬೇರೆ ಜೊತೆ ಸೇರ್ಕೊಂಡಿದ್ದಾರೆ, ಪ್ರಿಯಾಂಕಾ ಖರ್ಗೆ ಇಂಥವರೆಲ್ಲ ಸೇರ್ಕೊಂಡಿದ್ದಾರೆ. ಬಹಳ ಸಂತೋಷ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ, ಬಿಜೆಪಿಯವರು ಎಲ್ಲರೂ ಕೂಡ ಒಟ್ಟಾಗಿ, ಆ 3-4 ಜನ ನಮ್ಮ ನಾಯಕರೇ, ಅವರೇನು ಬೇರೆಯವರಲ್ಲ. ಯತ್ನಾಳ್ ಆಗಲಿ, ಅದು ಸೋಮಣ್ಣ ಆಗಲಿ, ಯಾವುದೇ ಕಾರಣಕ್ಕೂ ಕೂಡ ಅವರು ಪಕ್ಷದ ವಿರುದ್ಧವಾಗಿ ಒಂದು ಆಡಿಲ್ಲ. ಆದರೆ ಕೆಲವು ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ ಅನ್ನೋದು ಹೇಳ್ಕೊಂಡಿದ್ದಾರೆ. ಅದು ಸಮಾಧಾನ ಆಗುತ್ತೆ. ಒಟ್ಟಾಗಿ ಸೇರಿಕೊಂಡು ಬಿಜೆಪಿ ಜೊತೆ JDSನೂ ಸೇರಿಸ್ಕೊಂಡು ರಾಜ್ಯದಲ್ಲಿ ಕಳೆದ ಬಾರಿ 25 ಸೀಟ್ ಗೆದ್ದಿದ್ದೇವೆ. ಈ ಬಾರಿ 28 ಸೀಟನ್ನ ಖಂಡಿತ ನಾವು ಗೆಲ್ತೇವೆ. ಈ ವಿಶ್ವಾಸ ನನಗಂತೂ ಬಂದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.